ಇನ್ನು ಸರ್ಕಾರ ಯಾವ ರೀತಿಯಾಗಿ ತುಷ್ಟೀಕರಣಕ್ಕೆ ಮುಂದಾಗಿ ತನ್ನನ್ನ ಓಟ್ ಹಾಕುವಂಥವರಿಗೆ ಏನೆಲ್ಲ ಮಾಡುತ್ತೆ ಅನ್ನುವಂಥದ್ದನ್ನ ನೋಡ್ಕೊಳ್ಳಿ. ಓಟ್ ಹಾಕಿದವ್ರಿಗೆ ನಿಜವಾಗ್ಲೂ ಕೂಡ ಮಾಡಿದ್ರೋ ಇಲ್ಲೋ. ಕೋಗಿಲು ಲೇಔಟ್ ಅಕ್ರಮ ನಿವಾಸಿಗಳಿಗೆ ಫಟಾಫಟ್ ಮನೆ ಅಂತೆ. ಈಗ ಹಂತ ಹಂತವಾಗಿ ಮನೆ ನೀಡಲು ಸರ್ಕಾರ ಪ್ಲಾನ್ ಅನ್ನ ಮಾಡಿಕೊಂಡಿರೋದು. ಮೊದಲ ಹಂತದಲ್ಲಿ 37 ಕುಟುಂಬಗಳ ದಾಖಲೆ ಪರಿಶೀಲನೆ ಬಳಿಕ ಗುರುವಾರ ಮೊದಲ ಹಂತದಲ್ಲಿ ಮನೆಯನ್ನ ಕೊಡ್ತಾರಂತೆ. ಎರಡನೇ ಹಂತದಲ್ಲಿ ಇನ್ನಷ್ಟು ಮನೆಗಳನ್ನು ನೀಡುವ ಬಗ್ಗೆ ಪ್ಲಾನ್ ಅಂತೆ. ದಾಖಲೆಗಳೇ ಇಲ್ಲದೆ ಕೃಷ್ಣ ಬೈರೇಗೌಡ ಶಿಫಾರಸು ಪತ್ರ ಸಿಕ್ಕ ಬಳಿಕ ಹಂಚಿಕೆ ಕಾರ್ಯವನ್ನು ಮುಂದುವರಿಸ್ತಾರೆ. ನಾಳೆ ವಸತಿ ಇಲಾಖೆಗೆ ಶಿಫಾರಸು ಪತ್ರನ ಕೃಷ್ಣ ಬೈರೇಗೌಡರು ನೀಡಲಿದ್ದಾರೆ. ಕಾರಣ ಸ್ಥಳೀಯ ಶಾಸಕರು ಕೊಡಬೇಕಾಗುತ್ತೆ, ಅದರ ಆಧಾರದ ಮೇಲೆ ಕೊಡ್ತಾರೆ. ಕೋಗಿಲು ಲೇಔಟ್ ಅಕ್ರಮ ನಿವಾಸಿಗಳಿಗೆ ಪುನರ್ವಸತಿಯನ್ನ ಕಲ್ಪಿಸುವಂತ ಕೆಲಸಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಅರ್ಹತೆ ಇರುವ ಕುಟುಂಬಗಳಿಗೆ ಆನ್ಲೈನ್ ಅರ್ಜಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. 50,000 ರೂಪಾಯಿ ಮುಂಗಡ ಪಾವತಿಯನ್ನ ಮಾಡಬೇಕಾಗತ್ತೆ. ಇದನ್ನೂ ಸಹ ಬಹುಶಃ ಸರ್ಕಾರವೇ ಪಾವತಿಸುವಂತಹ ಸಾಧ್ಯತೆ ಇದೆ. ಇನ್ನೆಲ್ಲೂ ಕೂಡ ನೋಡದ ರೀತಿಯಲ್ಲಿ ಸರ್ಕಾರ ಈ ಒಂದು ವಿಚಾರದಲ್ಲಿ ಮಾತ್ರ ತುಂಬಾ ಮುತುವರ್ಜಿಯನ್ನು ವಹಿಸಿಕೊಳ್ತಾ ಇದೆ. ಇದಕ್ಕೆ ಕಾರಣ ಕೇರಳದ ಮುಖ್ಯಮಂತ್ರಿಗಳು ಕೇಳಿದ್ದು, ಜೊತೆಗೆ ಹೈಕಮಾಂಡ್ನಿಂದ ಫೋನ್ ಬಂದಿದ್ದು, ಅದರಲ್ಲೂ ಕೂಡ ಅಲ್ಲಿರುವಂಥ ಬಹುತೇಕ ಮನೆಗಳಲ್ಲಿ ಮುಸ್ಲಿಮರ ಮನೆಗಳೇ ಇದ್ದಿದ್ದು, ಅವ್ರಿಗೋಸ್ಕರನೇ ಈ ರೀತಿಯಾಗಿ ಮಾಡ್ತಾ ಇದೆ ಸರ್ಕಾರ ಅನ್ನುವಂಥ ಆರೋಪ ಈ ಸರ್ಕಾರದ ಮೇಲೆ ಬಹುತೇಕವಾಗಿ ಈಗ ಮಾಡ್ತಾ ಇರೋದು. ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಇದೇ ಮೊದಲ ಬಾರಿಗೆ ಅಂತ ಕಾಣಿಸ್ತಾ ಇದೆ ಈ ರೀತಿಯಾಗಿ ಅಮೌಂಟನ್ನು ದುಡ್ಡನ್ನು ಕಟ್ಟಬೇಕಾಗಿದ್ದು ಕೂಡ ಸರ್ಕಾರನೇ, ಮನೆ ಕೊಡಬೇಕಾಗಿದ್ದು ಕೂಡ ಸರ್ಕಾರನೇ, ವ್ಯವಸ್ಥೆಯನ್ನ ಕೂಡ ಮಾಡಿಕೊಡ್ತಾ ಇರುವಂಥದ್ದು. ಇಷ್ಟೊಂದು ಈ ಮಟ್ಟಕ್ಕೆ ಸರ್ಕಾರ ಹೋಗಿ ಕೊಡ್ತಾ ಇದೆ ಅಂತಂದ್ರೆ ಏನು ಅಂತಹ ವಿಶೇಷತೆಯನ್ನ ಹೊಂದಿದೆ ಅಂತ? ಗಾಂಧಿ ವಸತಿ ಯೋಜನೆಯಲ್ಲಿ 6 ವರ್ಷಗಳಿಂದ ಅರ್ಜಿ ಹಾಕಿ ಮುಂಗಡ ದುಡ್ಡನ್ನ ಕಟ್ಟಿನೂ ಕೂಡ ಮನೆ ಸಿಗದವರು ಸಾಕಷ್ಟು ಜನ ಇದ್ದಾರೆ, ವಯಸ್ಸಾದವರು ಇದ್ದಾರೆ. ಮೊನ್ನೆ ಹೋದಾಗ 80 ವರ್ಷದ ಅಜ್ಜಿ ಪಾಪ ಅಲ್ದಾಡ್ತಿದ್ರು. ಅವರೊಂದು 5-6 ತಿಂಗಳಿಂದ ಅರ್ಜಿ ಹಾಕಿದಾರಂತೆ, ಮನೆನೇ ಸಿಕ್ಕಿಲ್ಲ, ದುಡ್ಡುನು ಕಟ್ಬಿಟ್ಟಿದೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಕೋಗಿಲು ಲೇಔಟ್ ನಿವಾಸಿಗಳ ವಿಚಾರದಲ್ಲಿ ಸರ್ಕಾರ ಎಷ್ಟು ಆಸಕ್ತಿ ತೋರಿಸ್ತಾ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಈಗ ಒಂದ್ ಕಡೆಯಿಂದ ಫಟಾಫಟ್ ಗೃಹ ಬಗ್ಗೆ ಪಾಪ ಮೊನ್ನೆ ಡೆಮೋಲಿಷನ್ ಮಾಡಿ ಕೇರಳದವರಿಂದ ಪ್ರೆಷರ್ ಬಂದಾಗ ಮರುದಿನನೇ ಮನೆ ಕೊಡೋದಕ್ಕೆ ಅಂತ ಹೊರಟಿದ್ರು. ಬಟ್ ಒಂದಿಷ್ಟು ಕಾನೂನು ಅಡ್ಡಿ ಆಯ್ತು. ಈಗ ಗುರುವಾರ ಮುಹೂರ್ತವನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಈಗ ಹಂತ ಹಂತವಾಗಿ ಒಂದೇ ಸಲ ಕೊಟ್ರೆ ಮಾಧ್ಯಮದಲ್ಲಿ ನೆಗೆಟಿವ್ ಆಗುತ್ತೆ ಅಥವಾ ಸಾರ್ವಜನಿಕರಿಂದ ಸಾಕಷ್ಟು ವಿರೋಧ ಬರುತ್ತೆ ಅಂತ ಹಂತ ಹಂತವಾಗಿ ಕೊಡುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಈಗ ಆರಂಭಿಕ ಹಂತದಲ್ಲಿ 37 ಮನೆಯನ್ನ ಆ ಒಂದು ವೆರಿಫಿಕೇಶನ್ ಅನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ಜನ ಅರ್ಹರಿದ್ದಾರೆ ಏನು ಅಂತ ಪರಿಶೀಲನೆಯನ್ನ ಮಾಡಿ ಅವರಿಗೆ ಮನೆಯನ್ನ ಗುರುವಾರ ಹಂಚಿಕೆ ಮಾಡ್ತಾ ಇದ್ದಾರೆ. ಅದಾದ ಬಳಿಕ ಎರಡನೇ ಹಂತದಲ್ಲಿ ಇನ್ನೊಂದಿಷ್ಟು ಮನೆಗಳ ಅರ್ಹತೆಗಳನ್ನ ಪರಿಶೀಲನೆ ಮಾಡಿ ಇನ್ನೊಂದಿಷ್ಟು ಮನೆಗಳನ್ನ ನೀಡುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಸೊ ಇವತ್ತು ಎಲ್ಲವೂ ಕೂಡ ಸಭೆ ನಡೀತಾ ಇದೆ. ಈಗ ನಾಳೆ ವಸತಿ ಇಲಾಖೆಗೆ ಆನ್ಲೈನ್ ಮೂಲಕ ಅವ್ರಿಗೆ ಯಾರೆಲ್ಲ ಅರ್ಹರಿದ್ದಾರೆ ಅಂತ ನೋಡಿ ಅವ್ರನ್ನ ಆನ್ಲೈನ್ ಥ್ರೂ ಅರ್ಜಿ ಹಾಕೋದಕ್ಕೆ ಹೇಳ್ತಾರೆ. ಶಾಸಕರ ಶಿಫಾರಸಿನ ಸಹಿ ಇರುವಂತಹ ಪತ್ರವೂ ಕೂಡ ನಾಳೆ ವಸತಿ ಇಲಾಖೆಗೆ ಸಿಗುತ್ತೆ. ಅದಾದ ಬಳಿಕ ಅಲ್ಲಿಂದ ವೆರಿಫಿಕೇಶನ್ ಆಗಿ ಗುರುವಾರವೇ ಮನೆ ಹಂಚಿಕೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.